ಮನೇಲಿಲ್ವಾ? ಶ್ರಾವಣ 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 ಇವನು ಮನೇಲಿಲ್ವಾ? ಮೇಘ 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 ಮೇಘ. ಏನ್ ಬಾವ ಅವಾಗಿಂದ ಒಂದೇ ಸಮನ ಕಿರ್ಚ್ಕೊತಾ ಇದೀರಲ್ಲ? ಕಿರ್ಚ್ತಾ ಇಲ್ಲಮ್ಮ, ಕೂಗ್ತಾ ಇದ್ದೀನಿ. ಅದೇ ಯಾಕೆ ಅಂತ. ಮಾತ್ರೆ ತಗೋಬೇಕಾಗಿತ್ತು, ಒಂದ್ ಗ್ಲಾಸ್ ಬಿಸಿನೀರ್ ಬೇಕಿತ್ತು. ಬಿಸಿನೀರ್ ಕಾಯಿಸೋಷ್ಟು ಪುರ್ಸೋತ್ ನನಗಿಲ್ಲ. ನನಗೆ ಆಫೀಸಿಗೆ ಹೊತ್ತಾಯ್ತು, ನಾನು ಹೋಗ್ಬೇಕು. ಬಿಸಿನೀರಲ್ಲೇ ಮಾತ್ರೆ ತಗೋಬೇಕು ಅಂತ ಡಾಕ್ಟರ್ ಹೇಳಿದಾರಮ್ಮ. ತಗೊಳ್ಳಿ ಬಾವ. ಥ್ಯಾಂಕ್ಸ್. ಫ್ರಿಡ್ಜ್ ವಾಟ್ರಾ? ನಾನು ಹೇಳಿದ್ನಲ್ಲ ಬಾವ, ನನಗ್ ಟೈಮ್ ಇಲ್ಲ ಅಂತ. ಮಾತ್ರೆ ಬಾಯಿ ಒಳಗೆ ಹಾಕೊಳ್ಳಿ, ಈ ನೀರ್ ಕುಡೀರಿ, ಮಾತ್ರೆ ಒಳಗ್ ಹೋಗುತ್ತೆ. ತಣ್ಣೀರಾದ್ರೂ ಅಷ್ಟೇ, ಬಿಸಿನೀರಾದ್ರೂ ಅಷ್ಟೇ. ನನಗ್ ಟೈಮ್ ಇಲ್ಲ, ನಾನಿನ್ ಹೊರಡ್ತೀನಿ. ನನ್ನನ್ನು ಕ್ಷಮಿಸ್ಬಿಡಲತ್ತ. ನೀನ್ ಒಂದು ದಿನ ನನ್ನನ್ನು ತಣ್ಣೀರಲ್ಲಿ ಮಾತ್ರೆ ತಗೊಳಕ್ ಬಿಟ್ಟಿರ್ಲಿಲ್ಲ. ಅಷ್ಟೇ ಯಾಕೆ, ಒಂದೇ ಒಂದ್ಸಲ ಕೆಮ್ಮಿದ್ರು ತಣ್ಣೀರು ಕುಡಿಯೋಕ್ ಬಿಡ್ತಿರ್ಲಿಲ್ಲ. ನಾನು ಎಂತ ತಪ್ಪು ಮಾಡಿದೆ ಅಂತ ಈಗ ನನಗೆ ಅರ್ಥ ಆಗ್ತಾ ಇದೆ ಲತ್ತ. ಈಗ ನನಗೆ ಅರ್ಥ ಆಗ್ತಾ ಇದೆ. ಅಮ್ಮ ಅಮ್ಮ, ಮಾತಾಡ್ಲೇ ಇಲ್ಲ. ನೀನ್ ನನ್ನ ಕೂಗಿದ್ದು ನನ್ನ ನಂಬಕ್ಕೆ ಆಗ್ತಿಲ್ಲ ಕಣೋ. ನೀನ್ ನನ್ನ ಅಮ್ಮ ಅಂತ ಕರೆದು ಎಷ್ಟೋ ದಿನಗಳಾಗೋಯ್ತಲ್ಲೋ. ಅದಕ್ಕೆ ಒಂದು ಕ್ಷಣ ಕರೆದಿದ್ದು ನೀನು ಅಲ್ವೋ ಅಂತ ನಂಗೆ ನಂಬಕ್ಕೆ ಆಗ್ಲಿಲ್ಲಪ್ಪ. ಈಗ ನಾನೇ ನಿನ್ ಜೊತೆ ಮಾತಾಡ್ತಾ ಇದ್ದೀನಂತ ನಂಬಿಕೆ ಬಂತು ತಾನೆ? ಬಂತಪ್ಪ, ನಂಬಿಕೆ ಬಂತು. ನೋಡು, ನೀನ್ ನನ್ನ ಜೊತೆ ಹೀಗೆ ಮಾತಾಡ್ತಿದ್ರೆ ಸಾಕು, ನಂಗೆ ಅದಕ್ಕಿಂತ ಸಂತೋಷ ಬೇರೆ ಏನೂ ಇಲ್ಲ ಕಣೋ. ಅಮ್ಮ, ನಾನು ಇಷ್ಟು ದಿವಸ ನಿನ್ ಜೊತೆ ಮಾತಾಡ್ದೆ, ನಿಂಗೆ ಬೇಜಾರು ಮಾಡಿದಕ್ಕೆ ಸಾರಿ. ಸಾರಿ ಎಲ್ಲ ಏನು ಕೇಳ್ಬೇಡಪ್ಪ. ನೀನ್ ನನ್ನ ಅಮ್ಮ ಅಮ್ಮ ಅಂತ ಕರಿತಿದ್ರೆ ನಂಗೆ ಅಷ್ಟೇ ಸಾಕು. ಆದ್ರೆ ಏನಮ್ಮ ಆದ್ರೆ? ನೀನ್ ನನ್ನನ್ನ ನಿಮ್ಮಪ್ಪ ಯಾರು ಅಂತ ಮಾತ್ರ ಕೇಳ್ಬೇಡಪ್ಪ. ಅದೊಂದು ವಿಚಾರ ಬಿಟ್ಟು ಬೇರೆ ಏನ್ ಬೇಕಾದ್ರೂ ಕೇಳು. ಆದ್ರೆ ನಿನ್ ತಂದೆ ಯಾರು ಅಂತ ಮಾತ್ರ ಕೇಳ್ಬೇಡ. ಅಮ್ಮ, ನನ್ನ ತಂದೆ ಯಾರು ಅಂತ ಗೊತ್ತಾದ್ಮೇಲೆ ನಾನು ಯಾಕಮ್ಮ ನಿನ್ನನ್ನು ಕೇಳಿ? ಏನು, ನಿನ್ ತಂದೆ ಯಾರು ಅಂತ ಗೊತ್ತಾಗೋಯ್ತಾ? ಯಾರು ಹೇಳಿದ್ರು ಕಂದ ನಿಂಗೆ ಈ ವಿಚಾರನ? ನಾನು ವಿಜ್ಞಾನಾನಂದ ಬಾಬಾ ಆಶ್ರಮಕ್ಕೆ ಹೋಗಿದ್ನಲ್ಲಮ್ಮ, ಅಲ್ಲೇ ಗೊತ್ತಾಯ್ತು. ಅವರೇ ನಂಗೆ ಹೇಳಿದ್ರು. ಹೌದಾ? ಅವರೇ ಈ ವಿಷಯ ನಿಂಗೆ ಹೇಳಿದ್ರ? ಹೌದಮ್ಮ, ಅವ್ರು ಹೇಳಿದಕ್ಕೆ ನಂಗೆ ಗೊತ್ತಾಗಿದ್ದು. ದೇವ್ರೆ, ಸದ್ಯ ಇವನ್ ತಂದೆನೆ ಇವನ್ಗೆ ಆ ಸತ್ಯ ಹೇಳಿ ನನ್ನನ್ನ ದೊಡ್ಡ ಸಮಸ್ಯೆಯಿಂದ ಪಾರ್ ಮಾಡಿದ್ರು. ನಿಖಿಲ್, ಏನಮ್ಮ? ಅವ್ರು ಹೇಳಿದ್ ಕೇಳಿ ನಿಂಗೆ ಸಂತೋಷ ಆಯ್ತಾಪ್ಪ? ಹೌದಮ್ಮ, ನನ್ನ ನಿಜವಾದ ತಂದೆ ತಾಯಿ ಯಾರು ಅಂತ ಬಾಬಾ ತಿಳಿಸ್ಕೊಟ್ರಲ್ಲ, ಅದಕ್ಕೆ ಸಂತೋಷ ಆಯ್ತು. ಇನ್ ಮುಂದೆ ಆ ನಿಜವಾದ ತಂದೆ ತಾಯಿನ ಕಾಣೋದೇ ನನ್ನ ಜೀವನದ ಗುರಿ ಮಾಡ್ಕೊಂತೀನಿ. ನಿಖಿಲ್, ಏನ್ ಹೇಳ್ತಿದ್ಯಾ ನೀನು? ನಿನ್ ತಾಯಿ ನಾನು ಇಲ್ಲಿದ್ದೀನಿ, ನೀನು ನಿನ್ ತಂದೆ ಬಗ್ಗೆ ತಿಳ್ಕೊಂಡ್ ಬಂದಿದ್ಯಾ? ಹೀಗಿರುವಾಗ ನಿನ್ ನಿಜವಾದ ತಂದೆ ತಾಯಿ ಬಗ್ಗೆ ತಿಳ್ಕೊಳ್ಳೋದು ಅಂದ್ರೆ ಏನಪ್ಪ ಅರ್ಥ? ಅಮ್ಮ, ನೀನೊಂದ್ಸತಿ ಬಾಬಾ ಹತ್ರ ಮಾತಾಡಿದ್ರೆ ನಿನಗೂ ನಿಜವಾದ ತಂದೆ ತಾಯಿ ವಿಚಾರ ಗೊತ್ತಾಗುತ್ತೆ. ನಾನೇ ಅಲ್ವೇನಪ್ಪ ನಿನ್ ತಾಯಿ? ಖಂಡಿತ ಅಲ್ವಮ್ಮ? ಮತ್ಯಾರು? ನಿಖಿಲ್, ನಾನೇ ಕಣಪ್ಪ ನಿನ್ ನಿಜವಾದ ತಾಯಿ. ಅಮ್ಮ, ನಾವು ಕಾಣೋ ತಂದೆ ತಾಯಿ ನಿಜವಾದ ತಂದೆ ತಾಯಿನೇ ಅಲ್ವಂತೆ. ಮತ್ತಿನ್ಯಾರಂತೆ ನಿನ್ ನಿಜವಾದ ತಂದೆ ತಾಯಿ? ಅಮ್ಮ, ನನಗೆ, ನಿನಗೆ, ಈ ಪ್ರಪಂಚದಲ್ಲಿರೋ ಎಲ್ಲರಿಗೂ ನಿಜವಾದ ತಂದೆ ತಾಯಿ ದೇವರು ಅಂತ ಬಾಬಾ ಹೇಳಿದ್ದಾರೆ. ನಾವು ಕಾಣೋ ತಾಯಿ ತಂದೆ ಎಲ್ಲ ಈ ಜನ್ಮಕ್ಕಷ್ಟೇ. ಎಷ್ಟೋ ತಂದೆ ತಾಯಿ ನಮ್ಗೆ ಹಿಂದಿನ ಜನ್ಮದಲ್ಲಿ ಆಗೋಗಿದ್ದಾರಂತೆ.
ಅದಕ್ಕೆ ಈ ಜನ್ಮದ ತಂದೆ ತಾಯಿ ಬಗ್ಗೆ ತಲೆ ಕೆಡಿಸ್ಕೋಬೇಡ ಅಂತ ಬಾಬಾ ಹೇಳಿದ್ರು. ಹಾಗಾದ್ರೆ ಅವ್ರು ನಿನ್ ತಂದೆ ಯಾರು ಅಂತ ಹೇಳಿಲ್ಲ ಅನ್ನೋ? ಹೇಳಿದ್ರು ಅಂತ ಹೇಳಿದ್ನಲ್ಲಮ್ಮ, ದೇವ್ರೇ ನನ್ನ ತಂದೆ ತಾಯಿ, ಆ ದೇವ್ರನ್ನ ಕಾಣೋದೇ ನನ್ನ ಜೀವನದ ಗುರಿ ಅಂತ. ಅಯ್ಯೋ ದೇವ್ರೆ, ಅವ್ರು ಇವನ್ಗೆ ಹೇಳ್ಬೇಕಾದ ಸತ್ಯ ಹೇಳ್ದೆ ಬೇರೆ ಏನೋ ಹೇಳಿದಾರಲ್ಲ. ಅಮ್ಮ ಅಮ್ಮ, ಏನಪ್ಪ? ನಾನು ನಿಜವಾದ ತಂದೆ ತಾಯಿನ ನೋಡ್ಬೇಕು, ಗುರುಗಳನ್ನ ಹುಡುಕ್ಬೇಕು, ಅದಕ್ಕೆ ಹಿಮಾಲಯಕ್ಕೆ ಹೋಗ್ಬೇಕು. ನಿಖಿಲ್, ಏನೇನೋ ಹುಚ್ಚುಚ್ಚಾಗಿ ಮಾತಾಡಬೇಡ. ಮೊದಲು ಸ್ಕೂಲ್ ಹೋಗೋದು ನೋಡು. ಹಿಮಾಲಯಕ್ಕೆ ಹೋಗ್ತಾನಂತೆ, ಹಿಮಾಲಯಕ್ಕೆ ಹೋಗೋ ಒಳಗಡೆ. ನೀವು ನನ್ನ ಬಿಟ್ಟು ಹೋಗಿದ್ದಾಯ್ತು. ನನ್ನ ಕರಳು ಕುಡಿನೂ ಕಿತ್ಕೊಳ್ತೀರಾ? ದೇವ್ರ ಹೆಸರಲ್ಲಿ ಮಗುಗೆ ದಾರಿ ತಪ್ಪಿಸ್ತಾ ಇದ್ದೀರಾ. ನೀವಿಲ್ಲದೆ ನಾನು ಬದುಕಬಲ್ಲ. ಆದ್ರೆ ನನ್ನ ಮಗು ನನ್ನ ಲೆಕ್ಕಿಲ್ಲ ಬಿಟ್ಟು ನನ್ನ ಕೈಲಿರೋದಕ್ಕೆ ಸಾಧ್ಯ ಇಲ್ಲ. ನನ್ನ ಕೈಯಲ್ಲಿರೋದಕ್ಕೆ ಸಾಧ್ಯ ಇಲ್ಲ. ಪ್ಲೀಸ್ ಕಮ್ ಮೇಡಮ್. ಅಲ್ಲಿದ್ದಾರೆ ನೋಡಿ ಮ್ಯಾಮ್. ಮೇಘ, ನೀನೇನಿಲ್ಲಿ? ಒಂದು ಫೋನ್ ಇಲ್ಲ, ಏನಿಲ್ಲ, ಡೈರೆಕ್ಟ್ ಆಗಿ ಆಫೀಸಿಗೆ ನುಗ್ಬಿಟ್ಟಿದ್ಯಾ? ಈಸ್ ಎವ್ರಿಥಿಂಗ್ ಆಲ್ ರೈಟ್? ನಮ್ಮಂತ ಮಿಡಲ್ ಕ್ಲಾಸ್ ಲೈಫ್ನಲ್ಲಿ ಆಲ್ ರೈಟ್ ಅಂತ ಯಾವಾಗ ಆಗಿರುತ್ತೆ? ಎಲ್ಲ ಟೈಮು ರಾಂಗೇ ಆಗೋದು. ನನಗೇನ್ ಮಾಡ್ಬೇಕು ಅಂತ ತೋಚ್ತಾ ಇಲ್ಲ. ಅದಕ್ಕೆ ಸೀದಾ ಇಲ್ಲಿಗೆ ಬಂದೆ. ಯಾಕೆ ಮೇಘ, ಅಂಥದ್ದೇನಾಯ್ತು ಈಗ? ನೀನು ಆಡ್ತಾ ಇರೋದು ನೋಡ್ತಾ ಇದ್ರೆ ನಂಗೆ ತುಂಬಾ ಟೆನ್ಷನ್ ಆಗ್ತಾ ಇದೆ. ಏನಾಯ್ತಂತ ಹೇಳು ಮೊದಲು. ವಿಲ್ಲಾಗೆ 3 ಲಕ್ಷ ರೂಪಾಯಿ ಕಂತು ಕಟ್ಟಬೇಕಿತ್ತಲ್ಲ, ಅದಕ್ಕೆ ಅಂತ ನನ್ನ ನೆಕ್ಲೆಸ್ ಅಡವಿಟ್ಟು 1 ಲಕ್ಷ ರೂಪಾಯಿ ದುಡ್ಡು ತಂದ್ವಲ್ಲ. ಹೌದು, ಇನ್ನು 50,000ನ ಇಬ್ರು ಸೇರಿಸಿ ಹೊಂದಿಸ್ಬೇಕು ಅಂತ ಮಾತಾಡ್ಕೊಂಡಿದ್ವಿ. ಮುಂದಕ್ಕೆ ಹೇಳು. ಮುಂದಕ್ಕೇನ್ ಹೇಳೋದು? ಹಿಂದಿನ ಲೆಕ್ಕನೇ ಸಿಗ್ತಾ ಇಲ್ವಲ್ಲ. ಯಾಕೆ? ಲೆಕ್ಕ ಸರಿ ಹೋಗುತ್ತಲ್ಲ. ಲೆಕ್ಕದಲ್ಲಿ ಸರಿ ಹೋಗುತ್ತೆ, ಆದ್ರೆ ನನ್ ನೆಕ್ಲೆಸ್ ಅಡ ಇಟ್ಟು 1 ಲಕ್ಷ ರೂಪಾಯಿ ತಗೊಂಡ್ ಬಂದಿದ್ವಲ್ಲ, ಅದನ್ ಬೀರುಲ್ ಇಟ್ಟಿದ್ವಲ್ಲ, ಅದು ಅದು ಅಲ್ಲಿ ಕಾಣಿಸ್ತಾ ಇಲ್ಲ ರೀ. ಏನು? 1 ಲಕ್ಷ ರೂಪಾಯಿ ಕಾಣ್ತಾ ಇಲ್ವಾ? ಹೌದು ರೀ. ನೋಡು, ಸುಮ್ಮನೆ ತಮಾಷೆ ಮಾಡಬೇಡ. ನಮ್ದೇ ಮನೇಲಿ, ನಮ್ದೇ ಬೀರೋಲಿ ಸೇಫ್ ಆಗಿ ಲಾಕರ್ ಇಟ್ಟಿದ್ದ ದುಡ್ಡು ಏನಾಗೋದಕ್ಕೆ ಸಾಧ್ಯ ಮೇಘ? ನನಗೂ ಅದೇ ಗೊತ್ತಾಗ್ತಿಲ್ಲ ರೀ. ಆ 1 ಲಕ್ಷ ದುಡ್ಡನ್ನ ಒಳಗಿನ ಬೀರುಲ್ ಇಟ್ಮೇಲೆ ತಗಿಲೇ ಇಲ್ಲ. ಈಗ ನೋಡಿದ್ರೆ ಆ ದುಡ್ಡಿನ ಕಂತನೇ ನಾಪತ್ತೆ ಆಗಿದೆ. ಅನ್ನಗ ಆ ಕಳ್ಳಿ ಅವಳೇನಾದ್ರೂ ಮನೆಗೆ ಬಂದಿಲ್ಲ? ಇಲ್ಲ ರೀ, ಮನೆ ಒಳಗ್ ಬರ್ಬೇಡ ಅಂತ ಅವತ್ತೇ ಬೈದ್ ಕಳ್ಸಿದ್ನಲ್ಲ. ಸರಿಯಾಗಿ ಯೋಚನೆ ಮಾಡು. 1 ಲಕ್ಷ ಅಂದ್ರೆ ಕಡಿಮೆ ಅಮೌಂಟ್ ಅಲ್ಲ. ಬೀರನ್ನೆಲ್ಲ ಸರಿಯಾಗಿ ಚೆಕ್ ಮಾಡಿದ್ಯಾ? ನೆನ್ಪು ಮಾಡ್ಕೋ, ಬೇರೆ ಇನ್ನೆಲ್ಲಾದ್ರೂ ಇಟ್ಟಿರ್ಬೋದು. ನನ್ನ ನಾಣೆ ನನಗ್ ಚೆನ್ನಾಗಿ ನೆನಪಿದೆ. ಒಳಗಿನ ಬೀರುಲೇ ಇಟ್ಟಿದ್ದು. ನೀವು ಅಲ್ಲೇ ಇದ್ರಲ್ಲ. ಇಲ್ಲ, ನನ್ಗೆ ನಿನ್ನ ಸಮಜಾಯಿಸಿ ಸಾಕ್ಷಿ ಪುರಾವೆ ಏನು ಬೇಕಾಗಿಲ್ಲ. ನನ್ಗೆ ಆ ದುಡ್ಡು ಎಲ್ಲಿತ್ತೋ ಅದು ಅಲ್ಲೇ ಇದೆ ಅಂತ ನೀನ್ ಹೇಳ್ಬೇಕು ಅಷ್ಟೇ. ಇಲ್ದೇ ಇರೋದನ್ನ ಇದೆ ಅಂತ ಹೇಗೆ ಹೇಳೋಕಾಗುತ್ತೆ? ತಗೊಂಡಿರೋ ದುಡ್ಡನ್ನ ಅಲ್ಲಿ ಇಟ್ರೆ ನಾನ್ ಹೇಳ್ದಾಗೆ ಹೇಳೋದು ಕಷ್ಟ ಏನಲ್ಲ. ಅಂದ್ರೆ ನಿಮ್ ಮಾತಿನ ಅರ್ಥ ನಾನ್ ನಮ್ಮನೆಯಿಂದ ದುಡ್ಡು ಕದ್ದಿದ್ದೀನಿ ಅಂತನಾ? ಆ ದುಡ್ಡು ನಮ್ಮನೆಯಿಂದ ಕದಿಯೋ ಅವಶ್ಯಕತೆ ನನಗೇನಿದೆ? ಯಾಕೆ? ಇದಾಳಲ್ಲ ನಿನ್ ತಂಗಿ, ಅವಳಿಗೆ ಕೊಡಕ್ಕೋಸ್ಕರ ಕದ್ದಿರ್ಬೋದಲ್ವಾ? ಇಲ್ಲ ಅಂದ್ರೆ ಊರಲ್ಲಿ ನಿಮ್ಮ ಅಪ್ಪ ಅಮ್ಮಂಗೆ ಕಷ್ಟ ಅಂತ ಕದ್ದು ಕಳ್ಸಿರ್ಬೋದಲ್ವಾ? ರೀ, ನೀವ ಹೀಗೆಲ್ಲ ಮಾತಾಡ್ತಿರೋದು? ನೀವ
ನನ್ನನ್ನು ಕಳ್ಳಿ ಅಂತ ಇರೋದು. ನಾಟಕ ಮಾಡ್ಬೇಡ ಮೇಘ. ಒಂದೊಂದು ರೂಪಾಯಿಗೂ ಕಣ್ಣಲ್ಲಿ ನೀರಲ್ಲ, ರಕ್ತ ಬಸ್ದು ಕೆಲಸ ಮಾಡ್ತಾ ಇದೀನಿ. ಬೇಕಾಗಿರೋ 50,000ಕ್ಕೆ 50 ಜನ ಹತ್ರ ಭಿಕ್ಷೆ ಬೇಡಿ ಇಲ್ಲ ಅನ್ಸ್ಕೊಂಡಿದೀನಿ. ಇಂಥ ದುರ್ಭಿಕ್ಷದಲ್ಲಿ ನೀನು ಅಧಿಕ ಮಾಸ ಬಂದಾಗ ಬಂದು ಇದು 1 ಲಕ್ಷ ರೂಪಾಯಿ ಕಾಣ್ತಾ ಇಲ್ಲ ಅಂದ್ರೆ ಬೆಂಕಿ ಹತ್ಕೊಳ್ಳಲ್ವಾ ಎದೆಲಿ? ನಿಮ್ ನೋವು ನನಗೆ ಅರ್ಥ ಆಗುತ್ತೆ ರೀ, ಆದ್ರೆ ನನ್ ಕಳ್ಳಿ ಅಲ್ಲ. ನನ್ ತಂಗಿ ಕದ್ದಿದ ತಕ್ಷಣ ನನ್ನನ್ನು ಹಾಗೆ ಅನುಮಾನಿಸೋದು ತಪ್ಪು ರೀ. ತಂಗಿ ಕಳ್ಳಿ ಆದ್ಮೇಲೆ ಅಕ್ಕ ಯಾಕಾಗ್ಬಾರ್ದು? ಚಾಳಿ ಅನ್ನೋದು ಹಿರಿಯಕ್ಕನಿಂದ ತಂಗಿಗೆ ಮಾತ್ರ ಹರಿದು ಬರೋದಲ್ಲ, ಹಿರಿ ತಂಗಿಯಿಂದ ಅಕ್ಕನ ಕಡೆಗೂ ಹರಿದು ಬರಬಹುದು. ಆ ಅನಗ ಇನ್ಸಿಡೆಂಟ್ ಆದ್ಮೇಲೆ ನಾನು ಯಾರನ್ನು ನಂಬಾರ್ದು ಅಂತ ಡಿಸೈಡ್ ಮಾಡಿದ್ದೀನಿ. ಪ್ಲೀಸ್ ರೀ, ಹಾಗೆಲ್ಲ ಮಾತಾಡ್ಬೇಡಿ. ನಾನು ಸಿಕ್ಕಾಪಟ್ಟೆ ನೊಂದಿದ್ದೀನಿ. ನೋಡು, ಇದು ಆಫೀಸು. ಸುಮ್ಮನೆ ಸೀನ್ ಕ್ರಿಯೇಟ್ ಮಾಡಬೇಡ. ಮರ್ಯಾದೆಯಿಂದ ಹೇಳ್ತಾ ಇದ್ದೀನಿ, ನೀನು ಎಲ್ಲಿಂದ ದುಡ್ಡು ತಗೊಂಡ್ಯೋ ಅದನ್ನ ಅಲ್ಲೇ ತಗೊಂಡೋಗಿ ಇಟ್ಬಿಡು. ರೀ, ನನ್ನ ನಂಬಿ, ನಾನು ನಿಜವಾಗ್ಲೂ ದುಡ್ಡು ತಗೊಂಡಿಲ್ಲ. ಇಲ್ಲೇ ವಾದ ಮಾಡ್ತಾ ನಿಂತ್ಕೊಂಡ್ರೆ ನಾನೇ ನಿನ್ ಕುತ್ತಿಗೆ ಹಿಡಿದು ಆಚೆ ತರ್ತೀನಿ. ಹೌದು, ಮೊದಲು ಇಲ್ಲಿಂದ ಹೊರಡು. ಅವನ ಮನೆಗೆ ಬರೋಷ್ಟರಲ್ಲಿ 1 ಲಕ್ಷ ಇರಬೇಕು. ಇಲ್ಲ ಅಂದ್ರೆ ನೀನು ಈ ಶ್ರಾವಣ ಇನ್ನೊಂದು ಮುಖಾನ ನೋಡ್ಬೇಕು. ಇಲ್ಲೇ ಹತ್ಕೊಂಡು ನಿಂತ್ಕೊಂಡು ನನ್ನ ಪಿತಾನ ನೆತ್ತಿಗೆಸ್ಬೇಡ ಪ್ಲೀಸ್. ಗೆಟ್ ಔಟ್ ಆಫ್ ಹಿಯರ್ ನೌ. ಐ ಸೆಡ್ ಗೆಟ್ ಔಟ್. ಹಲೋ, ಹೇಳ್ರಿ. ಏನೇ ಮಾಡ್ತಿದ್ಯಾ? ದುಡ್ಡು ಸಿಕ್ತಾ? ದುಡ್ಡು ಸಿಕ್ತಾ ಅಂದ್ರೆ ಯಾಕೆ ಹೇಳ್ತಿದ್ಯಾ? ದುಡ್ಡು ಸಿಕ್ಕಿದ್ರೆ ನಾನ್ ಯಾಕ್ರಿ ಹೀಗೆ ಕುತ್ಕೊಂಡು ಅಳ್ತಾ ಇದ್ದೆ? ಸಿಕ್ಕಿಲ್ಲ ರೀ. ಸಿಕ್ಕಿಲ್ಲ ಅಂದ್ರೆ ಏನರ್ಥ? ಸಿಕ್ಕಿಲ್ಲ ಅಂದ್ರೆ ಏನರ್ಥ? ನೀನೇ ತಾನೇ ಮನೇಲಿ ದುಡ್ಡು ಇಟ್ಟಿರೋದು? ಹೌದು ರೀ, ನಾನೇ ಇಟ್ಟಿದ್ದು. ಆದ್ರೆ ಇಟ್ಟಿದ್ದ ಜಾಗದಲ್ಲಿ ದುಡ್ಡು ಇಲ್ವಲ್ಲ. ನೀನ್ ಸರಿಯಾಗಿ ಹುಡುಕಿದ್ಯಾ? ಅಯ್ಯೋ, ಮನೇನೆಲ್ಲ ಜಾಲಾಡ್ಬಿಟ್ಟೆ ರೀ, ಎಲ್ಲೂ ಇಲ್ಲ. ಎಲ್ಲೂ ಸಿಗ್ಲಿಲ್ಲ ಅಂದ್ರೆ ಏನೇ ಅರ್ಥ ಮೇಘ? ಒಂದ್ ಕಡೆ ಇಟ್ಟಿದ್ದ ದುಡ್ಡು ಅಲ್ಲಿ ಇಲ್ಲದೆ ಅದಷ್ಟಕ್ಕದೇ ಎಲ್ಲ ಹೋಗ್ಬಿಡತ್ತ? ತಾನಾಗೆ ಎಲ್ಲೂ ಹೋಗಲ್ಲ ರೀ, ಆದ್ರೆ ಯಾರಾದ್ರೂ ಎತ್ಕೊಂಡ್ರೆ ಹೋಗ್ದಲ್ಲೇ ಇರತ್ತಾ? 3 ಮತ್ತೊಂದು ಜನ ಇರೋ ನಮ್ಮ ಮನೇಲಿ ಯಾರೇ ಎತ್ಕೋತಾರೆ? ಹೌದು, ಇಷ್ಟು ದಿನ 3 ಮತ್ತೊಂದ್ ಜನನೇ ಇದ್ವಿ. ನಾವ್ ಎಷ್ಟು ದುಡ್ಡು ಎಲ್ಲಿಟ್ಟಿದ್ರು ಅದೇನೂ ಆಗ್ತಾ ಇರ್ಲಿಲ್ಲ. ಆದ್ರೆ ಈಗ 3 ಮತ್ತೊಂದ್ ಜೊತೆ ಇನ್ನೊಂದ್ ಸೇರಿದ್ಯಲ್ಲ. ಏನೇ ನೀನ್ ಹೇಳ್ತಾ ಇರೋದು? ಬಿಡಿಸ್ ಹೇಳ್ಬೇಕಾ? ನಾನು, ನೀವು, ನಿಮ್ಮಪ್ಪ, ವರ್ಷ ಈ ಮನೇಲಿ 3 ಮತ್ತೊಂದು ಅಂತಿರೋದು. ಇದುವರೆಗೂ 1 ರೂಪಾಯೂ ಮಿಸ್ ಆಗಿಲ್ಲ. ಅಂದ್ರೆ 4ನೇ ವ್ಯಕ್ತಿ ನಮ್ಮ ಅಣ್ಣ ನಮ್ಮ ಮನೆಗೆ ಬಂದು ಸೇರಿರೋದ್ರಿಂದ ದುಡ್ಡು ಮಿಸ್ ಆಗಿದೆ ಅಂತ ನೀನು ಹೇಳ್ತಿದ್ಯಾ? ಹೌದು ರೀ, ಅವ್ರು ನಮ್ಮ ಮನೆಗ್ ಬರೋಕ್ ಮುಂಚೆ ಆಗದೆ ಇರೋಂತ ಕಳ್ತನ ಈಗ ಅವ್ರ ಮನೆಗ್ ಬಂದ್ಮೇಲೆ ಆಗಿದೆ ಅಂದ್ರೆ ಇದಕ್ ಅವರೇ ಕಾರಣ ಯಾಕೆ ಆಗಿರ್ಬಾರ್ದು? ಸೆನ್ಸಿಬಲ್ ಆಗಿ ಮಾತಾಡು ಮೇಘ. ನಮ್ಮ ಅಣ್ಣ ಮಂಚದಿಂದ ಎದ್ದು ಬಾತ್ರೂಮ್ಗೆ ಹೋಗೋದಕ್ಕೆ ಆಗೋದಿಲ್ಲ. ಒಂದೊಂದು ಹೆಜ್ಜೆ ಇಡೋದಕ್ಕೂ ಕೋಲ್ ಊರ್ಕೊಂಡು ಕಷ್ಟಪಡ್ತಿದ್ದಾನೆ. ಅಂಥದ್ರಲ್ಲಿ
ಅವನು ನಮ್ಮ ರೂಮಿಗೆ ಬಂದು ಬೀರು ಬಾಗ್ಲು ತೆಗೆದು ದುಡ್ಡು ತಗೊಳಕ್ ಹೇಗೆ ಸಾಧ್ಯ? ಅದೇನೋ ಸರಿ, ಈಗಿರೋ ಪರಿಸ್ಥಿತಿಲಿ ಅವರು ಒಬ್ರೇ ಹೋಗಿ ತಗೊಳ್ಳೋದು ಕಷ್ಟನೇ. ಮತ್ತೆ ಈ ವಿಚಾರ ಯೋಚನೆ ಮಾಡದೆ ಏಕ್ದಮ್ ಅವನ ಮೇಲೆ ಕಳ್ತನ ಹೊರಿಸಿದ್ರೆ ಏನರ್ಥ? ನಿನ್ ತಂಗಿನ ಕಳ್ಳಿ ಅಂತ ನಾವು ದೂರ ಮಾಡಿದ್ದಕ್ಕೆ ನಮ್ಮ ಅಣ್ಣನ ನೀನು ಕಳ್ಳ ಅನ್ಸಿ ದೂರ ಮಾಡಬೇಕು ಅಂತ ನೀನೇ ಏನಾದ್ರೂ ದುಡ್ಡು ಬಚ್ಚಿಟ್ಟು ನಾಟಕ ಆಡ್ತಿದ್ರೆ ಹೇಳ್ಬಿಡು. ಅಯ್ಯೋ ಖಂಡಿತ ಇಲ್ಲ ರೀ, ಸದ್ಯ ದುಡ್ಡು ಸಿಕ್ಕಿದ್ರೆ ಸಾಕು ಅಂತ ಒದ್ದಾಡ್ತಾ ಇದ್ದೀನಿ ನಾನು. ನಿಮ್ಮಣ್ಣ ಯಾವಾಗ್ಲಾದ್ರೂ ಹೋಗ್ಲಿ, ಸದ್ಯ ಕಾಣೆ ಆಗಿರೋ ದುಡ್ಡು ಸಿಕ್ಕಿದ್ರೆ ಸಾಕು. ಅದು ಒಡವೆ ಅಡ ಇಟ್ಟು ತಂದಿರೋ ದುಡ್ಡು ರೀ. ಮನೆ ತಗೊಳಕ್ಕೆ ಕೊಡ್ಬೇಕಾಗಿದ್ದ ದುಡ್ಡು, ಅದನ್ನ ಜೋಪಾನಾಗಿ ಇಡ್ಬೇಕಾಗಿದ್ದು ನಿನ್ ಜವಾಬ್ದಾರಿ ಅಲ್ವೇನೆ? ಅಯ್ಯೋ ನಾನ್ ಜೋಪಾನಾಗಿ ಇಟ್ಟಿದ್ದೆ ಅಂತ ಅವಾಗಿಂದ ಹೇಳ್ತಾ ಇಲ್ವಾ ರೀ? ಇಟ್ಟ ಕಡೆಯಿಂದ ಯಾರೋ ತಗೊಂಡಿದ್ದಾರೆ. ಹೊರಗಡೆಯಿಂದ ಯಾರು ಬಂದಿಲ್ಲ ಅಂದ್ಮೇಲೆ ಅದನ್ನ ಯಾರೇ ಎತ್ಕೊಳಕ್ ಸಾಧ್ಯ ರೀ? ಹೀಗ್ಯಾಕ್ ಆಗಿರ್ಬಾರ್ದು? ಹೇಗೆ? ನಿಮ್ಮ ಅಪ್ಪನ ಯಾಕೆ ಎತ್ಕೊಂಡಿರ್ಬಾರ್ದು? ಏ ಮೇಘ, ಹೀಗೆಲ್ಲ ಮಾತಾಡಿ ಮೊದ್ಲೇ ನಾನು ಕೆಟ್ಟಿರೋ ತಲೆನ ಇನ್ನಷ್ಟು ಕೆಡ್ಸ್ಬೇಡ. ನಾವು ಬೇಜವಾಬ್ದಾರಿಯಿಂದ ಬಿಟ್ರು ನಮ್ಮಪ್ಪ ಆ ದುಡ್ಡನ್ನ ನಮ್ಮ ಕೈ ಕೊಡೋಂಥವ್ರು. ಇರ್ಬೋದು, ನಾವ್ ಹೇಗೂ ಮನೆ ತಗೊಳಕ್ಕೆ ದುಡ್ಡು ಬೇಕು ಅಂತ ಕೇಳಿದ್ವಿ. ನಮ್ ದುಡ್ಡನ್ನೇ ಎತ್ಕೊಂಡು ಅವ್ರು ನಮ್ಗೆ ಕೊಟ್ರೆ? ನೋಡು, ನಿನ್ ತಪ್ಪನ್ನ ಮುಚ್ಕೊಳಕ್ಕೆ ಬೇರೆಯವ್ರ ಮೇಲೆ ಗೂಬೆ ಕೂರಿಸ್ಬೇಡ. ನಮ್ಮ ಅಣ್ಣನ ಮೇಲೆ ಹೇಳಿದೆ, ಈಗ ನಮ್ಮ ಅಪ್ಪನ ಮೇಲೆ ಹೇಳ್ತಿದ್ಯಾ. ಇನ್ನು ಉಳಿದಿರೋದು ನಾನು ಮತ್ತು ವರ್ಷ ನಾನು ಹೋಗಿ ಅಷ್ಟು ದುಡ್ಗೂ ಐಸ್ ಕ್ರೀಮ್ ತಿನ್ಕೊಂಡು ಬಂದಿದ್ದೀವಿ ಅಂತ ಬೇಕಾದ್ರೆ ಹೇಳ್ಬಿಡು. ಬುದ್ಧಿ ಇದೆಯೇನೆ ನಿನಗೆ? ಆ ದುಡ್ಡನ್ನ ನೀನೇ ಎಲ್ಲೋ ಇಟ್ಟು ಎಲ್ಲೋ ಹುಡುಕ್ತಾ ಇದೆಯಾ ಅಷ್ಟೇ. ಸರಿಯಾಗಿ 1 ಗಂಟೆ ಕಾಮ ಕೂತ್ಕೊಂಡು ಆ ದುಡ್ಡನ್ನ ಎಲ್ಲಿಟ್ಟಿದ್ಯಾ ಅಂತ ಜ್ಞಾಪಿಸ್ಕೊ. ಅದ್ ಬಿಟ್ಬಿಟ್ಟು ಅವ್ರು ಇವ್ರನ್ನ ಕಳ್ರು ಅನ್ಬೇಡ. ಮೊದ್ಲೇ ನನ್ನ ತಲೆ ಕೆಟ್ಟು ಗೊಬ್ಬರ ಆಗಿದೆ. ಶಕು, ಯಾವಾಗ ಬಂದೆ? ಆಗ್ಲೇ ಬಂದೆ. ನೀನ್ ಕಣ್ಣು ಮುಚ್ಕೊಂಡಿದ್ಯಲ್ಲ? ನಾನು ಪ್ರಾಣಾಯಾಮ, ಬ್ರೀದಿಂಗ್ ಎಕ್ಸರ್ಸೈಸ್ ಎಲ್ಲ ಮಾಡಿದೆ, ಆಮೇಲೆ ಮೆಡಿಟೇಷನ್ ಮಾಡಿದೆ. ಹೀಗ್ ಮಾಡೋದ್ರಿಂದ ಉಸಿರಾಟ ಸುರಳಿತವಾಗಿ ದೇಹಕ್ಕೆ ಆಮ್ಲಜನಕ. ಶಕು, ಯಾಕಳ್ತಾ ಇದೀಯಾ? ಏನಾಯ್ತು? ನೀನ್ ಆರಾಮಾಗಿ ಕೂತ್ಕೊಂಡು ಬ್ರೀದಿಂಗ್ ಎಕ್ಸರ್ಸೈಸ್ ಮಾಡ್ತಿದ್ಯಾ, ಆದ್ರೆ ನಾನು ಆಸ್ಪತ್ರೆಗೆ ಸೇರ್ಕೊಂಡು ಆಕ್ಸಿಜನ್ ತಗೊಳ್ಳೋ ಸ್ಥಿತಿಗೆ ಬಂದಿದ್ದೀನಿ. ಯಾಕೆ ಶಕು? ನಿನ್ ಗಂಡ ವಿನೋದ್ ಕುಮಾರ್ ಅಲಿಯಾಸ್ ವಿಜ್ಞಾನಾನಂದ ಸ್ವಾಮಿ ಬಂದು ನಿನ್ಗೇನಾದ್ರೂ ಬೆದರಿಕೆ ಹಾಕದ್ನಾ? ಬೆದರಿಕೆ ಹಾಕಿಲ್ಲ, ನನ್ ಮಗನ್ ಬುದ್ಧಿನೇ ಬದಲಾಯಿಸ್ಬಿಟ್ಟಿದ್ದಾನೆ. ನನ್ ಮಗ ನಿಖಿಲ್ ಈಗ ನಂಗೆ ಅಪ್ಪನೂ ಬೇಡ ಅಮ್ಮನೂ ಬೇಡ, ನಾನ್ ಸ್ಕೂಲ್ಗೂ ಹೋಗೋದಿಲ್ಲ, ನಾನು ಇನ್ ಮುಂದೆ ಓದೋದೇ ಇಲ್ಲ ಅಂತಿದ್ದಾನೆ. ಓದೋದು ಇಲ್ಲ ಅಂದ್ರೆ ಮುಂದೇನ್ ಮಾಡ್ತಾನಂತೆ? ಹಿಮಾಲಯಕ್ಕೆ ಹೋಗ್ತಾನಂತೆ, ಸ್ವಾಮಿಗಳ ಜೊತೆ ಸೇರ್ತಾನಂತೆ, ತಾನು ಕೂಡ ಸಾಧು ಆಗ್ತಾನಂತೆ. ಅಪ್ಪ ತನ್ನ ಬುದ್ಧಿನೇ ತನ್ನ ಮಗನ್ಗೂ ತುಂಬಿಟ್ಟು ಕಳ್ಸಿದ್ದಾರೆ. ಮಗನ್ ಲೈಫ್ ಹಾಳಾದ್ರೂ ಸರಿ, ತಾನ್ ಸೇಫ್ ಆಗಿರ್ಬೇಕು ಅಂತ ನಿನ್ ಗಂಡ ಮಾಡ್ತಿರೋ ಪ್ಲಾನ್ ಇದು. ನನ್ ಸಮಸ್ಯೆಗೆ ಪರಿಹಾರ ಮಾಡ್ತೀನಿ ಅಂತ ನೀನ್ ಮಾಡಿದ ಪ್ಲಾನ್ ಅವ್ರ ಪ್ಲಾನ್ ಉಲ್ಟಾ ಮಾಡ್ಬಿಡ್ತಲ್ಲ. ನನ್ ಪರಿಸ್ಥಿತಿ ಈಗ ಬಾಡ್ಲಿಂದ ಬೆಂಕಿಗೆ ಬಿದ್ದಾಗಾಯ್ತು. ನನ್ ಮಗ ನನ್ ಜೊತೆ ಮಾತಾಡದೆ ಇದ್ರು ನನ್ ಕಣ್ಣೆದ್ರಿಗಾದ್ರೂ ಇರ್ತಿದ್ದ, ಆದ್ರೆ ಈಗ ಕಣ್ಮರೆಯಾಗಿ ಹೋಗ್ತೀನಿ ಅಂತಿದ್ದಾನೆ. ನೋ, ಹಾಗಾಗಕ್ಕೆ ಖಂಡಿತ ನಾನ್ ಬಿಡಲ್ಲ. ನಿನ್ ಮಗನಿಗೆ ನಾನ್ ಬುದ್ಧಿ ಹೇಳ್ತೀನಿ. ನಿನ್ ಗಂಡ ಅವನ್ ತಲೆಗೆ ಏನೇನೋ ತುಂಬಿದಾನಲ್ಲ, ಅದನ್ನೆಲ್ಲ ನಾನ್ ತೆಗೆದು ಹಾಕ್ತೀನಿ. ನೀನೇನು ಯೋಚನೆ ಮಾಡ್ಬೇಡ. ನಿನ್ ಮಗ ನಿನ್ ಜೊತೆ ಇರ್ತಾನೆ, ಖಂಡಿತ ಇರ್ತಾನೆ. ಅಷ್ಟು ಮಾತ್ರ ಅಲ್ಲ,
ಆ ಸ್ವಾಮಿ ಅನ್ನಿಸ್ಕೊಂಡಿರೋ ನಿನ್ನ ಗಂಡ ಮತ್ತೆ ಹೆಂಡತಿ ಮಗನ್ ಜೊತೆಗೆ ಸಂಸಾರ ಮಾಡೋ ಹಾಗಾಗ್ಬೇಕು. ಅದು ನಿಮ್ಮ ಹಕ್ಕು. ಧೈರ್ಯವಾಗಿರೋ. ಅವ್ರೇನಾದ್ರೂ ಪಿತೂರಿ ಮಾಡಿದ್ರೆ ಅಂತ ಭಯ ಆಗ್ತಾ ಇದೆ. ಪಿತೂರಿ ಮಾಡ್ತಾನ? ಮಾಡ್ಲಿ. ಅದಕ್ಕೆ ತಕ್ಕ ಹಾಗೆ ನಾನು ಪಿತೂರಿ ಮಾಡ್ತೀನಿ. ಉಪಾಯಕ್ಕೆ ಉಪಾಯ, ಅಸ್ತ್ರಕ್ಕೆ ಅಸ್ತ್ರ, ಪಟ್ಟಿಗೆ ಪಟ್ಟು. ಆದ್ರೆ ನೀನ್ ಮಾತ್ರ ಅಳುಮುಂಜಿ ತರ ಇರಬಾರ್ದು. ನಾನ್ ಹೇಳ್ದ ಕೇಳ್ಬೇಕು. ಇಟ್ಟ ಹೆಜ್ಜೆನ ಹಿಂದಕ್ಕೆ ತೆಗಿಬಾರ್ದು. ನ್ಯಾಯ ಸಿಗೋವರೆಗೂ ಹೋರಾಟ ನಿಲ್ಲಿಸಬಾರ್ದು. ಏನು?